ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಒಂದು ಇಂಪಾರ್ಟೆಂಟ್ ಟಾಪಿಕ್ ಸೆಮಿಕಂಡಕ್ಟರ್ PN ಜಂಕ್ಷನ್ ಡಯೋಡ್ ಅಂತೇಳಿ. ಇದು PN ಜಂಕ್ಷನ್ ಡಯೋಡ್ ಅಂತಕ್ಕಂಥದ್ದು ಒಂದು ಸೆಮಿಕಂಡಕ್ಟರ್ ಡಿವೈಸ್. ನಾವು ಇದುವರೆಗಿನ ಶಾಲೆಗಳಲ್ಲಿ ಮಟೀರಿಯಲ್ಸ್ ಕ್ಲಾಸಿಫಿಕೇಷನ್ಸನ್ನು ನಾವು ಅಭ್ಯಾಸ ಮಾಡಿದ್ದೀವಿ. ಕಂಡಕ್ಟಿಂಗ್ ಮಟೀರಿಯಲ್ ಅಂದರೆ ಎಕ್ಸ್ಪ್ಲನೇಷನ್ ಮಾಡಿದ್ದೀವಿ. ಇನ್ಸುಲೇಟರ್ ಅಂದರೆ ಗೊತ್ತಿದೆ. ಸೆಮಿಕಂಡಕ್ಟರ್ ಅಂತ ಕೂಡ ಅದನ್ನು ಹೇಳಿದ್ದೀವಿ. ಸೆಮಿಕಂಡಕ್ಟರ್ನಲ್ಲಿ ಎರಡು ಟೈಪ್ಸ್ ಇದೆ, ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಮತ್ತು ಎಕ್ಸ್ಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಅಂತ. ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಎಕ್ಸಾಂಪಲ್ಸು ಜರ್ಮೇನಿಯಮ್ ಮತ್ತು ಸಿಲಿಕಾನ್ ಅಂತ ಹೇಳಿದ್ದೀವಿ. ಎಕ್ಸ್ಟ್ರೆನ್ಸಿಕ್ ಸೆಮಿಕಂಡಕ್ಟರ್ಸಲ್ಲಿ ಪಿ ಟೈಪ್ ಮಟೀರಿಯಲ್ಲು ಮತ್ತು ಎನ್ ಟೈಪ್ ಸೆಮಿಕಂಡಕ್ಟರ್ಸ್ ಎರಡು ಕೂಡ ನಾವು ಹೇಳಿದ್ದೀವಿ. ಪಿ ಟೈಪ್ ಸೆಮಿಕಂಡಕ್ಟರ್ ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತಾರೆ, ಹಾಗೂ ಎನ್ ಟೈಪ್ ಸೆಮಿಕಂಡಕ್ಟರ್ನ ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಕೂಡ ಹೇಳಿದ್ದೀವಿ. ಈ ಎರಡು ಎಕ್ಸ್ಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಮಟೀರಿಯಲ್ಸನ್ನು ಬಳಸ್ಕೊಂಡು ನಾವು ಒಂದು ಡಿವೈಸನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೆ. ಅದರ ಹೆಸರು PN ಜಂಕ್ಷನ್ ಡಯೋಡ್ ಅಂಥೇಳಿ. ಇದು ಒಂದು ಫಂಡಮೆಂಟಲ್ ಡಿವೈಸ್ ಎಲೆಕ್ಟ್ರಾನಿಕ್ಸ್. ಇಟ್ ಈಸ್ ಎನ್ ಎಂಟ್ರಿ ಲೆವೆಲ್ ಅಂತ ಹೇಳ್ತೀವಿ. ನಾವು ಎಲೆಕ್ಟ್ರಾನಿಕ್ಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ಫಂಡಮೆಂಟಲ್ ಡಿವೈಸನ್ನು ಫಂಕ್ಷನನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಾವು ಎಲೆಕ್ಟ್ರಾನಿಕ್ಸ್ಗೆ ಎಂಟ್ರಿ ಆಗಲಿಕ್ಕೆ ಏನು ಬೇಕು ಅದನ್ನು ನಾವು ತೊಗೊಂಡಂಗೆ ಆಗ್ತದೆ. ನಾಲೆಡ್ಜ್ ಅರ್ಥ ಆಯಿತಾ? ಈಗ ಸೆಮಿಕಂಡಕ್ಟರ್ PN ಜಂಕ್ಷನ್ ಡಯೋಡ್ ಅಂತಕ್ಕಂಥದ್ದು ಇಟ್ ಈಸ್ ಎ 2 ಟರ್ಮಿನಲ್ ಪೋಲರೈಸ್ಡ್ ಎಲೆಕ್ಟ್ರಾನಿಕ್ ಸೆಮಿಕಂಡಕ್ಟರ್ ಡಿವೈಸ್. It is consisting 2 terminals as anode and cathode. Anode is represented by positive and cathode is represented by negative. The cathode is marked with a silver color or color band in a practical appearance. ನೋಡಿ, ಇಲ್ಲಿ ಕೆಳಗಡೆ ಸಿಂಬಲ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಕಾಣ್ತಾ ಇದೆ ಡಯೋಡ್ ಸಿಂಬಲ್. ಅದು ಆ ಡಯೋಡ್ ಸಿಂಬಲ್ ಇದು ಪ್ರಾಕ್ಟಿಕಲ್ ಅಪಿಯರೆನ್ಸ್. ನಾವು ಪ್ರಾಕ್ಟಿಕಲ್ಲಾಗೆ ನೋಡಲಿಕ್ಕೆ ಡಯೋಡ್ ಹೇಗಿರ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ಕೆಳಗಡೆ ಡಯಾಗ್ರಾಮ್ನಲ್ಲಿ 3 ಕಾಂಪೊನೆಂಟ್ಸ್ ಇದೆಯಲ್ಲ, ಅದು ಪ್ರಾಕ್ಟಿಕಲ್ ಅಪಿಯರೆನ್ಸ್ ಆಫ್ ದ ಡಿವೈಸ್ ಕಾಂಪೊನೆಂಟ್ ಯಾವ ರೀತಿ ಇರುತ್ತೆ ಅಂತೇಳಿ ತೋರಿಸಿದ್ದಾರೆ. ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥದ್ದು ಇದು ಸೆಮಿಕಂಡಕ್ಟರ್ ಡಿವೈಸಿನ ಒಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ಸ್. ಅದು ಯಾವ ಥರ ನಮಗೆ ಸಿಂಬಲಲ್ಲಿ ಯಾವ ರೀತಿ ಅದನ್ನು ರೆಪ್ರೆಸೆಂಟ್ ಮಾಡ್ತೀವಿ ನೋಡಿ. ಇಲ್ಲಿ ನಿಮಗೆ ಗೊತ್ತಿರ್ಬೋದು, ಇಲ್ಲಿ ನೋಡಿ 2 ಟರ್ಮಿನಲ್ ಇರ್ತದೆ. ಆ್ಯನೋಡ್ ಅಂದರೆ ಪಾಸಿಟಿವ್ ಇಂದ ರೆಪ್ರೆಸೆಂಟ್ ಮಾಡ್ತಾರೆ, ಕ್ಯಾಥೋಡ್ ಅಂದರೆ ನೆಗೆಟಿವ್ ಇಂದ ರೆಪ್ರೆಸೆಂಟ್ ಮಾಡ್ತಾರೆ. 2 ಟರ್ಮಿನಲ್ಸ್ ಇರುತ್ತೆ. ಇದು ಭಾಳ ಇಂಪಾರ್ಟೆಂಟು. ಡಯೋಡ್ ಸಿಂಬಲ್ಸ್ ಡಿವೈಸ್ ಸಿಂಬಲ್ಸನ್ನು ಬರೆಯೋದು ತುಂಬ ಇಂಪಾರ್ಟೆಂಟ್ ಎಲೆಕ್ಟ್ರಾನಿಕ್ಸಲ್ಲಿ. ಇದು ನೋಡಿ ಪ್ರಾಕ್ಟಿಕಲ್ ಅಪಿಯರೆನ್ಸ್. ಇಲ್ಲಿ ಏನು ಡಯೋಡ್ ಪ್ರಾಕ್ಟಿಕಲ್ ವ್ಯೂ ಏನಿದೆ ಇದರಲ್ಲಿ ನಮಗೆ ಕ್ಯಾಥೋಡನ್ನು ಒಂದು ಬ್ಯಾಂಡಿಂದ ಅಥವಾ ಒಂದು ಸಿಲ್ವರ್ ಮಾರ್ಕಿಂದ ಅದನ್ನು ರೆಪ್ರೆಸೆಂಟೇಷನ್ಸನ್ನು ಮಾಡ್ತಾರೆ. ಇದು ತುಂಬ ಇಂಪಾರ್ಟೆಂಟು. ಸೊ ಇದಾದಮೇಲೆ ನಾವು ನೆಕ್ಸ್ಟ್ ಡಯೋಡ್ ಏನು ಕೆಲಸ ಮಾಡ್ತಾಯಿದೆ ಅಂತ ಇಲ್ಲಿ ಹೇಳ್ತೀವಿ. ದಿಸ್ ಈಸ್ ದ ಸಿಂಪ್ಲೆಸ್ಟ್ ಸೆಮಿಕಂಡಕ್ಟರ್ ಡಿವೈಸ್, ಬಟ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಯೂಸ್ಫುಲ್ ಇನ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್. ಡಯೋಡ್ಸು ತುಂಬ ಇಂಪಾರ್ಟೆಂಟ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ವರ್ಕ್ ಫಂಕ್ಷನ್ಸಲ್ಲಿ. ಅದು ಭಾಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತದೆ. ಈ ಡಯೋಡ್ ಏನು ಫಂಕ್ಷನ್ ಮಾಡ್ತದೆ ಅಂತ ಇಲ್ಲಿ ಹೇಳ್ತಾರೆ. ದ ಮೇನ್ ಫಂಕ್ಷನ್ ಆಫ್ ಸೆಮಿಕಂಡಕ್ಟರ್ ಡಯೋಡ್ ಈಸ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಟು ಟೋಟಲಿ ಇನ್ ಒನ್ ಡೈರೆಕ್ಷನ್ ಅಕ್ರಾಸ್ ಇಟ್. ಇಲ್ಲಿ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅನ್ನೋದು ಕರೆಂಟ್. ಅದು ಕರೆಂಟನ್ನು ಒಂದು ಡೈರೆಕ್ಷನ್ನಲ್ಲಿ ಅಲೋ ಮಾಡ್ತದೆ. The main function of the semiconductor diode is the current to totally allow the current totally in one direction across it. It means diode conducts current in only one direction. So this device is also called as unidirectional device. If change the polarity of the diode, then no current passes through it. So we can say that diode acts as a switch that allows the conduction of current in only one direction. This is the property of an ideal diode.
An ideal diode acts as a short circuit with the same polarity with the supply, but in reverse connection it acts like a open circuit. That means no current flows in reverse polarity. ಅದು ಇದನ್ನು ಒಂದು ಐಡಿಯಲ್ ಡಯೋಡ್ಗೆ ಹೇಳ್ತಾರೆ. ಅಂದರೆ ಅದರಲ್ಲಿ ಬಯಾಸಿಂಗ್ನಲ್ಲಿ ಇದರಲ್ಲಿ ಎರಡು ಬಯಾಸಿಂಗ್ ಬರ್ತದೆ, ಫಾರ್ವರ್ಡ್ ಬಯಾಸ್ ಆ್ಯಂಡ್ ರಿವರ್ಸ್ ಬಯಾಸ್. ಫಾರ್ವರ್ಡ್ ಬಯಾಸಲ್ಲಿ ಶಾರ್ಟ್ ಸರ್ಕ್ಯೂಟಾಗಿ ವರ್ಕ್ ಮಾಡ್ತದೆ, ರಿವರ್ಸ್ ಬಯಾಸಲ್ಲಿ ಓಪನ್ ಸರ್ಕ್ಯೂಟಾಗಿ ಅದು ಕೆಲಸ ಮಾಡ್ತದೆ ಅಂತೇಳಿ ಅಲ್ಲಿ ಹೇಳ್ತಾರೆ. ಐಡಿಯಲ್ ಡಯೋಡ್ ಅದು. ಬಟ್ ಪ್ರಾಕ್ಟಿಕಲಿ the semiconductor diode is formed by adding and apply a burning force or crystallization on together of p-type and n-type material. It is also called as junction, pn junction anta kariತೀವಿ. So joining of both materials should have same base, that is germanium or silicon. The pn junction is the basic root for semiconductor diodes. ಇಲ್ಲಿ ನೋಡಿ, ಇಲ್ಲಿ ಜರ್ಮೇನಿಯಂ ಡಯೋಡ್ಸು ಇದೆ, ಸಿಲಿಕಾನ್ ಡಯೋಡ್ಸು ಇದೆ. ಜರ್ಮೇನಿಯಮ್ನಲ್ಲೂ ಪಿ ಟೈಪ್ ಸೆಮಿಕಂಡಕ್ಟರ್ ಇದೆ, ಎನ್ ಟೈಪ್ ಸೆಮಿಕಂಡಕ್ಟರ್ ಇದೆ. ಸಿಲಿಕಾನ್ನಲ್ಲೂ ಪಿ ಟೈಪ್ ಸೆಮಿಕಂಡಕ್ಟರ್ ಇದೆ, ಎನ್ ಟೈಪ್ ಸೆಮಿಕಂಡಕ್ಟರ್ಸ್ ಇದೆ. ಸೊ ಹಾಗಾಗಿ ನಾವು ಇಲ್ಲೇನು ಹೇಳ್ತಾನೆ, ಸೆಮಿಕಂಡಕ್ಟರ್ ಡಯೋಡ್ ಈಸ್ ಫಾರ್ಮ್ಡ್ ಬೈ ಆ್ಯಡಿಂಗ್ ಆ್ಯಂಡ್ ಅಪ್ಲೈ ಎ ಬರ್ನಿಂಗ್ ಫೋರ್ಸ್ ಆರ್ ಕ್ರಿಸ್ಟಲೈಸೇಷನ್ ಆರ್ ಟುಗೆದರ್ ಆಫ್ ಪಿ ಟೈಪ್ ಆ್ಯಂಡ್ ಎನ್ ಟೈಪ್ ಸೆಮಿಕಂಡಕ್ಟರ್ ಮಟೀರಿಯಲ್ಸ್ ಅಂತ ಇಲ್ಲಿ ಹೇಳ್ತಾನೆ. ಇಲ್ಲಿ ಪ್ರಾಕ್ಟಿಕಲಿ ಕೂಡ ತೋರಿಸಿದ್ದಾರೆ, ಈ ಫಿಗರಲ್ಲಿ ನಮಗೆ ಯಾವ ರೀತಿ ಇದು ಕೆಲಸ ಮಾಡ್ತದೆ ಅಂತ ಕೂಡ ಇಲ್ಲಿ ತೋರಿಸಿದ್ದಾರೆ ನೋಡಿ. ಇಲ್ಲಿ ಎನ್ ಟೈಪ್ ಮಟೀರಿಯಲ್ ಇದೆ, ಈ ಕಡೆ ಪಿ ಟೈಪ್ ಮಟೀರಿಯಲ್ ಇದೆ. ಎನ್ ಟೈಪ್ ಮಟೀರಿಯಲಲ್ಲಿ ಎಲೆಕ್ಟ್ರಾನ್ಸ್ ಆರ್ ಮೆಜಾರಿಟಿ ಕರೆಂಟ್ ಕ್ಯಾರಿಯರ್ಸ್ ಆ್ಯಂಡ್ ಇಲ್ಲೇನು ಪ್ಲಸ್ ಸಿಂಬಲಲ್ಲಿ ತೋರಿಸಿದ್ದಾರೆ, ಇದು ಹೋಲ್ ಚಾರ್ಜಸ್ ಅಂತ ಕರಿತೀವಿ. ಇವುಗಳನ್ನು ಮೈನಾರಿಟಿ ಕರೆಂಟ್ ಚಾರ್ಜಸ್ ಅಂತ ಕರೀತಾರೆ. ಎನ್ ಟೈಪ್ ಸೆಮಿಕಂಡಕ್ಟರಲ್ಲಿ ಎಲೆಕ್ಟ್ರಾನ್ಸ್ ಆರ್ ಮೆಜಾರಿಟಿ ಕರೆಂಟ್ ಕ್ಯಾರಿಯರ್ಸ್ ಆ್ಯಂಡ್ ಹೋಲ್ ಚಾರ್ಜಸ್ ಆರ್ ಮೈನಾರಿಟಿ ಕರೆಂಟ್ ಕ್ಯಾರಿಯರ್ಸ್ ಅಂತ ಕರಿತೀವಿ. ಅದೇ ರೀತಿ ಪಿ ಟೈಪ್ ಸೆಮಿಕಂಡಕ್ಟರಲ್ಲಿ ಹೋಲ್ ಚಾರ್ಜಸ್, ದಟ್ ಈಸ್ ಪಾಸಿಟಿವ್ ಚಾರ್ಜಸ್, ಹೋಲ್ ಚಾರ್ಜಸ್ ಆರ್ ಮೆಜಾರಿಟಿ ಕರೆಂಟ್ ಕ್ಯಾರಿಯರ್ಸ್ ಆ್ಯಂಡ್ ಎಲೆಕ್ಟ್ರಾನ್ ಚಾರ್ಜಸ್ ಆರ್ ಮೈನಾರಿಟಿ ಕರೆಂಟ್ ಕ್ಯಾರಿಯರ್ಸ್ ಅಂತೇಳಿ ನಾವು ಕರಿತೀವಿ. ಇಲ್ಲಿ ಕೂಡ ಹೇಳಿದ್ದಾರೆ, ಇಲ್ಲಿ ನೋಡಿ ಪ್ಲಸ್ ಅಂತ ಇರ್ತಕ್ಕಂಥದ್ದು ಹೋಲ್ ಚಾರ್ಜಸ್ ಅಂತ ಕರಿತೀವಿ, ಮೈನಸ್ ಅನ್ನೋದು ಎಲೆಕ್ಟ್ರಾನ್ಸ್ ಚಾರ್ಜ್ ಅಂತೇಳಿ ಕರಿತೀವಿ. ಇದು ತುಂಬ ಇಂಪಾರ್ಟೆಂಟ್. ಇದರಲ್ಲಿ ನಾವು ಡಯೋಡನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ಮೆಜಾರಿಟಿ ಕರೆಂಟ್ ಕ್ಯಾರಿಯರ್ಸು ಮತ್ತು ಮೈನಾರಿಟಿ ಕರೆಂಟ್ ಕ್ಯಾರಿಯರ್ಸ್ ಇವೆರಡನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಾರೆ ಅಂತ ನೋಡೋಣ. ಸೊ ಪಿ ಎನ್ ಜಂಕ್ಷನ್ is made from a single piece of semiconductor of two different properties. One side is made to be p-type material and other side is made with n-type. Both ends of the p-n junction have different properties. One end has an excess majority of electrons and other end has excess majority of holes. ನೋಡಿ, ಇಲ್ಲಿ ಕೂಡ ಅದನ್ನೇ ಹೇಳ್ತಾರೆ. ಇಲ್ಲಿ ಮೆಜಾರಿಟಿ ಕ್ಯಾರಿಯರ್ಸು ಮತ್ತು ಮೈನಾರಿಟಿ ಕ್ಯಾರಿಯರ್ಸ್ ಅಂತ ಇಲ್ಲಿ ಹೇಳ್ತೀವಿ. ದ ಪಿ ಟೈಪ್ ಸೆಮಿಕಂಡಕ್ಟರ್ ಈಸ್ ಫಾರ್ಮ್ಡ್ ಬೈ ಆ್ಯಡಿಂಗ್ ಟ್ರೈವಲೆಂಟ್ ಇಂಪ್ಯೂರಿಟೀಸ್ ಇನ್ ಪ್ಯೂರ್ ಆರ್ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಆ್ಯಂಡ್ ಎನ್ ಟೈಪ್ ಸೆಮಿಕಂಡಕ್ಟರ್ ಈಸ್ ಫಾರ್ಮ್ಡ್ ಬೈ ಆ್ಯಡಿಂಗ್ ಪೆಂಟಾವಲೆಂಟ್ ಇಂಪ್ಯೂರಿಟೀಸ್ ಇನ್ ಪ್ಯೂರ್ ಆರ್ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ಸ್. ಇದು ನಾವು ಆಲ್ರೆಡಿ ನಿಮಗೆ ಹೇಳಿದ್ದೀವಿ. ಟ್ರೈವಲೆಂಟ್ ಡೋಪಿಂಗ್ನಲ್ಲಿ ಟ್ರೈವಲೆಂಟ್ ಇಂಪ್ಯೂರಿಟಿಯನ್ನು ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ಸ್ ಇಲ್ಲಿ ಡೋಪಿಂಗ್ ಪ್ರೋಸೆಸ್ ಮುಖಾಂತರ ನಾವು ಪಿ ಟೈಪ್ ಸೆಮಿಕಂಡಕ್ಟರ್ ತೊಗೊಳ್ತೀವಿ. ಪೆಂಟಾವಲೆಂಟ್ ಇಂಪ್ಯೂರಿಟೀಸನ್ನು ಡೋಪಿಂಗ್ ಮಾಡಿದಾಗ ನಮಗೆ ಎನ್ ಟೈಪ್ ಸೆಮಿಕಂಡಕ್ಟರ್ ಬರ್ತದೆ. ಸೊ ಇವುಗಳನ್ನು ನಾವು ಡಯೋಡ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಬಳಸ್ತೀವಿ. ಸೊ ಪಿ ಟೈಪ್ ಮಟೀರಿಯಲ್ ಹ್ಯಾವ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆಫ್ ಹೋಲ್ಸ್ ಆ್ಯಂಡ್ ಮೈನಾರಿಟಿ ಚಾರ್ಜ್ carriers of electrons, but in n-type semiconductor have majority charge carriers of electrons and minority charge carriers of hole charges. Half part of silicon crystal is doped with trivalent impurity and half with pentavalent impurity. We get p-n junction diode. The border where p-type and n-type region meet called the junction. ನೋಡಿ, ಇಲ್ಲಿ ಜಂಕ್ಷನ್ ಅಂತ ಬರೋದಕ್ಕೆ ಕಾರಣ ಏನಪ್ಪ ಅಂದರೆ, when p-type semiconductor is joined with n-type semiconductor, basically diode is formed. ಆ ಜಾಯ್ನಿಂಗ್ ಪೋರ್ಷನ್ಸ್ ಏನಿದೆ, ಆ ಜಾಯ್ನಿಂಗ್ ಮಾಡ್ತೀವಲ್ಲ, ಆ ಪಾರ್ಟಲ್ಲಿ
ನಮಗೆ ಒಂದು ರೀಜನ್ ಕ್ರಿಯೇಟ್ ಆಗ್ತದೆ, ಅದನ್ನು ಡಿಪ್ಲೇಷನ್ ರೀಜನ್ ಅಂತ ಕರಿತೀವಿ. ಅದರ ಬಗ್ಗೆ ಮುಂದೆ ಹೇಳ್ತಾರೆ. The free electrons move from negative terminal to the positive terminal, but the current flow direction is from positive terminal to negative terminal. ಸೊ ಇದರಲ್ಲಿ ನಮಗೆ ನಾವು ಇದಕ್ಕೆ ವೋಲ್ಟೇಜಸನ್ನು ಕನೆಕ್ಟ್ ಮಾಡಿದಾಗ ಅದು ನಮಗೆ ಯಾವ ರೀತಿ ಕೆಲಸ ಮಾಡ್ತದೆ ಅನ್ನೋದನ್ನು ನಾವು ಬಯಾಸಿಂಗ್ನಲ್ಲಿ ಅದನ್ನು ಡಿಫೈನ್ ಮಾಡ್ತೀವಿ. ಇಲ್ಲಿ ನಮಗೆ ಡಯೋಡ್ ಉಪಯೋಗವನ್ನು ಪಡ್ಕೊಳ್ಬೇಕಾದ್ರೆ ನಮಗೆ ಬಯಾಸಿಂಗ್ ಅಂತಕ್ಕಂಥದ್ದು ಬರ್ತದೆ. ಪ್ರತಿ ಎಲೆಕ್ಟ್ರಾನಿಕ್ ಡಿವೈಸಸ್ಸಲ್ಲಿ ಬಯಾಸಿಂಗ್ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥ ಪಾತ್ರ ವಹಿಸ್ತದೆ. ಬಯಾಸಿಂಗ್ ಅನ್ನೋದನ್ನು ಯಾವ ರೀತಿ ಡಿಫೈನ್ ಮಾಡ್ಬೋದು ಅಂತ ಹೇಳಿದ್ರೆ, ಇಟ್ ಈಸ್ ದ ಮೆಥಡ್ ಆಫ್ bringing the device into the active region. Biasing is the method of bringing the device into an active region ಅಂತ ಕರಿತೀವಿ. ಆಯಿತಾ? ಬ್ರಿಂಗ್ ಇನ್ ಟು ದ ವರ್ಕಿಂಗ್ ಕಂಡೀಷನ್. ಅದು ವರ್ಕ್ ಮಾಡಲಿಕ್ಕೆ ಒಂದು ಮೆಥಡ್ ಇದೆ. ಆ ಮೆಥಡಲ್ಲಿ ನಾವು ಅದನ್ನು ಡಿವೈಸನ್ನು ವರ್ಕಿಂಗ್ ಕಂಡೀಷನ್ಗೆ ತರ್ಬೋದು. ಇಲ್ಲಿ ಎರಡು ರೀತಿಯ ಬಯಾಸಿಂಗನ್ನು ನಾವು ಯೂಸ್ ಮಾಡ್ತೀವಿ ಡಯೋಡಲ್ಲಿ, ಫಾರ್ವರ್ಡ್ ಬಯಾಸ್ ಮತ್ತು ರಿವರ್ಸ್ ಬಯಾಸ್ ಅಂತೇಳಿ. ನಾವು ಬಯಾಸಿಂಗ್ ಅಂತ ಹೇಳಿದ್ರೆ ಇಟ್ಸ್ ಎ ಮೆಥಡ್ ಟು ಬ್ರಿಂಗ್ ದ ಡಿವೈಸ್ ಇನ್ ಟು ದ ಆ್ಯಕ್ಟಿವ್ ಕಂಡೀಷನ್. ಅದನ್ನು ವರ್ಕಿಂಗ್ ಕಂಡೀಷನ್ಗೆ ತರಲಿಕ್ಕೆ ನಾವೇನು ಒಂದು ಮೆಥಡನ್ನು ಯೂಸ್ ಮಾಡ್ತೀವಿ ಅದನ್ನು ಬಯಾಸಿಂಗ್ ಅಂತ ಕರಿತೀವಿ. ಬಯಾಸಿಂಗ್ ಎಲೆಕ್ಟ್ರಾನಿಕ್ ಡಿವೈಸಸ್ಸಿಗೆ ಮಾತ್ರ ಇರ್ತದೆ. ಇಲ್ಲಿ ಫಾರ್ವರ್ಡ್ ಬಯಾಸ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ಇಲ್ಲಿ ಡಯಾಗ್ರಾಮ್ ಕ್ಲೀನಾಗಿ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಫಾರ್ವರ್ಡ್ ಬಯಾಸ್ನಲ್ಲಿ ಏನಾಗ್ತದೆ ನೋಡಿ, ಇಲ್ಲಿ ಪಿ ಟೈಪ್ ಸೆಮಿಕಂಡಕ್ಟರು ಮತ್ತು ಎನ್ ಟೈಪ್ ಸೆಮಿಕಂಡಕ್ಟರ್ ಎರಡು ಜಾಯಿನ್ ಮಾಡೋ ಪೋರ್ಷನಲ್ಲಿ ಜಂಕ್ಷನ್ ಕ್ರಿಯೇಟ್ ಆಗಿದೆ. ಆ ಜಂಕ್ಷನ್ ಪಾರ್ಟನ್ನು ನಾವು ಡಿಪ್ಲೇಷನ್ ಲೇಯರ್ ಅಂತ ಕರಿತೀವಿ. ಒಂದು ಲೇಯರ್ ಜನ್ರೇಟ್ ಆಗಿದೆ, ಒಂದು ಡಿಪ್ಲೇಷನ್ ಲೇಯರ್ ಅಂತೇಳಿ ಕರಿತೀವಿ. ಇಲ್ಲಿ ಮೆಜಾರಿಟಿ ಕ್ಯಾರಿಯರ್ಸು ಮೈನಾರಿಟಿ ಕ್ಯಾರಿಯರ್ಸು ಇಲ್ಲಿ ನಾವು ತೋರಿಸಿದ್ದೇವೆ. ಮತ್ತು ಈ ಡಿವೈಸನ್ನು ನಾವು ವರ್ಕಿಂಗ್ ಕಂಡೀಷನ್ಗೆ ತರಲಿಕ್ಕೆ ಒಂದು ಬಯಾಸಿಂಗನ್ನು ಯೂಸ್ ಮಾಡಿದ್ವಿ. ಅಂದರೆ ಪವರ್ ಸಪ್ಲೈಯನ್ನು ಕನೆಕ್ಟ್ ಮಾಡಿದ್ದೀವಿ. ಯಾವ ರೀತಿ ಕನೆಕ್ಟ್ ಮಾಡಿದ್ದೀವಿ ಅಂತೇಳಿದ್ರೆ, ಫಾರ್ವರ್ಡ್ ಬಯಾಸಲ್ಲಿ ಡಯೋಡ್ ಪಿ ಟೈಪ್ ಸೆಮಿಕಂಡಕ್ಟರ್ ಪಾರ್ಟ್ ಏನಿದೆ ಆ ನೋಡನ್ನು ಪಾಸಿಟಿವ್ ಆಫ್ ದ ಸಪ್ಲೈ ಕೊಟ್ಟಿದ್ದೀವಿ. ಎನ್ ಟೈಪ್ ಸೆಮಿಕಂಡಕ್ಟರನ್ನು ನೆಗೆಟಿವ್ ಆಫ್ ದ ಪವರ್ ಸಪ್ಲೈಗೆ ಕೊಟ್ಟಿದ್ದೀವಿ. ಸೊ ಈ ಕೊಟ್ಟಾಗ ಏನಾಗ್ತದೆ, ನಮಗೆ ಡಯೋಡು ವರ್ಕ್ ಆಗ್ತದೆ. ಅಂದರೆ ಇಟ್ ಈಸ್ ಆ್ಯಕ್ಟ್ಸ್ ಎಸ್ ಎ ಆನ್ ಸರ್ಕ್ಯೂಟ್. ಇಟ್ ಆ್ಯಕ್ಟ್ಸ್ ಎಸ್ ಎ ಇಟ್ ಪಾಸಸ್ ದ ಫ್ಲೋ ಆಫ್ ಕರೆಂಟ್. ಅರ್ಥ ಆಯ್ತಾ? ಕರೆಂಟ್ ಫ್ಲೋ, ಇಟ್ ಅಲೋಸ್ ದ ಫ್ಲೋ ಕರೆಂಟ್ ಟು ಪಾಸ್ ಥ್ರೂ ದ ಡಿವೈಸ್. ಯಾವ ರೀತಿ ಅಂಥೇಳಿ ಇಲ್ಲಿ ನಾವು ಹೇಳ್ತೀವಿ. ಇಲ್ಲಿ ಪಿ ಟೈಪ್ ಸೆಮಿಕಂಡಕ್ಟರಲ್ಲಿ ನಮಗೆ ಪಾಸಿಟಿವ್ ಚಾರ್ಜಸ್ ಮೆಜಾರಿಟಿ ಆಗಿರುತ್ತೆ. ಸೊ ಪಾಸಿಟಿವ್ ಏನಾಗ್ತದೆ, ಆವಾಗ ಸೇಮ್ ಚಾರ್ಜಸ್ ರಿಪೆಲ್ ಆಗ್ತದೆ. ಅದೇ ರೀತಿ ನೆಗೆಟಿವ್ ಏನಾಗ್ತದೆ, ಸೇಮ್ ಚಾರ್ಜಸ್ ರಿಪೆಲ್ ಆಗ್ತದೆ. ಈ ರಿಪೆಲ್ ಆದಾಗ ಏನಾಗುತ್ತೆ, ಇಲ್ಲಿ ಒಂದು ಪ್ರೆಷರ್ ಕ್ರಿಯೇಟ್ ಆಗ್ತದೆ. ಅಕ್ರಾಸ್ ದ ಡಿಪ್ಲೇಷನ್ ಲೇಯರ್ ದೇರ್ ಇಸ್ ಎ ಪ್ರೆಷರ್ ಈಸ್ ಕ್ರಿಯೇಟೆಡ್. ಆ ಪ್ರೆಷರ್ ನಮಗೆ ಏನಾಗ್ತದೆ ಅಂತೇಳಿದರೆ, ನಾವು ಈ ಎಲೆಕ್ಟ್ರಾನ್ಸು ಈ ಹೋಲ್ಸ್ ಜೊತೆಗೆ ರೀಕಂಬೈನ್ ಆಗಬೇಕು. ಎಲೆಕ್ಟ್ರಾನ್ಸು ಈ ನೆಗೆಟಿವ್ಸು ಪಾಸಿಟಿವ್ ಒಳಗೆ ರೀಕಂಬೈನ್ ಆಗಬೇಕು. ರೀಕಂಬೈನ್ ಆಗಲಿಕ್ಕೆ ಇಲ್ಲಿ ಡಿಪ್ಲೇಷನ್ ಲೇಯರ್ ಇದೆ. ಈ ಡಿಪ್ಲೇಷನ್ ಲೇಯರಲ್ಲಿ ಒಂದು ವೋಲ್ಟೇಜ್, ಬ್ಯಾರಿಯರ್ ವೋಲ್ಟೇಜ್ ಕ್ರಿಯೇಟ್ ಆಗಿರುತ್ತೆ. ಆ ಬ್ಯಾರಿಯರ್ ವೋಲ್ಟೇಜ್ ಕ್ರಾಸ್ ಆದಮೇಲೆ ಈ ಎಲೆಕ್ಟ್ರಾನ್ಸು ಈ ಒಂದು ಪಾಸಿಟಿವ್ ಚಾರ್ಜಸ್, ವೋಲ್ಟ್ ಚಾರ್ಜಸ್ಗೆ ರೀಕಂಬೈನ್ ಆಗುತ್ತೆ. ರೀಕಂಬೈನ್ ಆದ ತಕ್ಷಣ ಸಡನ್ಲಿ there is a flow of current, and the recombination of charges are taking place, negative to positive, and current is opposite direction for the flow of electrons. ಆ ರೀತಿ ಕಂಡಕ್ಟ್ ಆಗ್ತದೆ. ಸೊ ಇದನ್ನು ಫಾರ್ವರ್ಡ್ ಬಯಾಸ್ ಕಂಡೀಷನಲ್ಲಿ ಡಯೋಡು ಯಾವ ರೀತಿ ಕೆಲಸ ಮಾಡ್ತದೆ ಅಂಥೇಳಿ ನಾವು ಹೇಳ್ತೀವಿ. ನೋಡಿ ಇಲ್ಲಿ ಫಾರ್ವರ್ಡ್ ಬಯಾಸಲ್ಲಿ ಏನಾಗ್ತದೆ ಅಂತೇಳಿ ಹೇಳಿದ್ದಾನೆ ಕ್ಲೀನಾಗೆ. If the P terminal of a diode is connected with positive supply and N terminal is connected with negative supply, then it is called forward bias. If the diode is forward biased, it allows the electric current flow. On the other hand, if the diode is reverse biased, it blocks the electric current flow. In the reverse bias mode, PN junction diode works as a short circuit and there is a flow of electric current through it.
ಇದು ಅದನ್ನು ಕ್ಲೀನಾಗಿ ಹೇಳಿದಾನೆ ಇಲ್ಲಿ. ನೆಕ್ಸ್ಟ್ ರಿವರ್ಸ್ ಬಯಾಸಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ವೆನ್ ಪಿ ಟರ್ಮಿನಲ್ ಆಫ್ ದ ಡಯೋಡ್ ಈಸ್ ಕನೆಕ್ಟೆಡ್ ವಿತ್ ದ ನೆಗೆಟಿವ್ ಟರ್ಮಿನಲ್ of supply and N terminal is connected with positive terminal of the battery, this connection is called reverse bias connection. In this connection, no electron flow and no current flows. Reverse bias mode acts like a open circuit, means there is no flow of current through it. ನೋಡಿ, ಇದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇಲ್ಲಿ. ಅಂದರೆ ಇಲ್ಲಿ ನಮಗೆ ಈ ಡಯೋಡ್ ಕನೆಕ್ಷನ್ಸ್, ಬ್ಯಾಟ್ರಿ ಕನೆಕ್ಷನ್ಸನ್ನು ನೋಡ್ಕೊಳ್ಳೋದು. ರಿವರ್ಸ್ ಬಯಾಸಲ್ಲಿ ಏನಾಗುತ್ತೆ, ಪಿ ಟೈಪ್ ಸೆಮಿಕಂಡಕ್ಟರ್ ಅಂದರೆ ಆನೋಡ್ ಈಸ್ ಕನೆಕ್ಟೆಡ್ ಟು ದ ನೆಗೆಟಿವ್ ಟರ್ಮಿನಲ್ ಆ್ಯಂಡ್ ಕ್ಯಾಥೋಡ್ ಈಸ್ ಕನೆಕ್ಟೆಡ್ ಟು ದ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ. ಸೊ ವೆನ್ in this arrangement the majority current carriers are attracted by source terminals because of the opposite polarity. So anode is connected to negative, means these are opposite terminals. So the recombining of charges are taking place, and here in n-type semiconductor positive and negative terminals. So these electrons are attracted by this positive terminal. Majority current carriers are attracted by positive terminal, and these whole charges, these are majority current carriers in p-type material, is attracted by negative terminal. So majority carriers are attracted by the source terminal, and there is no flow of current takes place between this n-type and p-type. Only some due to minority current carriers, some negligible reverse current is passing, and the state of the device is known as off state. The state of the device is known as off state. So this is reverse bias. So in this reverse bias condition, the diode won't work, and the diode acts like a open circuit. That means there is no flow of current through it. So these are the two biasing conditions in which the device can bring into the operating condition. So this diode, PN junction diode, acts as a unidirectional, also called as a unidirectional device, because it allows current to pass in only one direction, that is with forward bias only it allows the current to pass. In reverse bias it doesn't allow the current to pass, so the name given as unidirectional device. So here depletion layer is a important concept. The depletion layer is created by initial movement of majority carrier across the junction. Holes concentration on p-type and electron concentration on n-type are very high. Due to the formation of the PN junction by diffusion, electron moves from n-type to p-type and holes move from p-type to n-type. By the combination of electrons and holes at the junction creates ions, and there are presents only ions at the junction. Ions are non-movable. Therefore, when holes pass to the electrons through these ions, then positive ions repel the holes and oppose it passing to electron, and created a resistance wall of very small width. This is called depletion layer. Width of the depletion increases in reverse bias connection. Electric field intensity is created with the depletion layer, and the sign of this electric field is negative, because the direction of the electric field is positive to negative. Depletion layer consists of positive charge and negative charge on either side of junction. Depletion layer opposes only the majority carrier, not minority carrier. The depletion layer is also called as space charge region or transition region ಅಂತ ಕರಿತೀವಿ. The depletion layer consists of immovable charged particles. Depletion layer consists of immobile charged particles. This is very important. These are the about the fundamental details about the device PN junction diode and working conditions.
So for every electronic devices we have to concentrate on the characteristics which is named by VI characteristics. This characteristics, it is giving a response of current to the applied voltage through the device. ಇದರಲ್ಲಿ ನಮಗೆ ಈ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಏನಾಗ್ತದೆ, ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ವಿ ಸ್ಟ್ಯಾಂಡ್ಸ್ ಫಾರ್ ವೋಲ್ಟೇಜ್, ಐ ಸ್ಟ್ಯಾಂಡ್ಸ್ ಫಾರ್ ಕರೆಂಟ್. ದ ರೆಸ್ಪಾನ್ಸ್ ಆಫ್ ಕರೆಂಟ್ ಟು ದ ಅಪ್ಲೈಡ್ ವೋಲ್ಟೇಜ್ ಆ್ಯಂಡ್ ಇಟ್ ರೆಪ್ರೆಸೆಂಟ್ಸ್ ದ ಬಿಹೇವಿಯರ್ ಆಫ್ ದ ಡಿವೈಸ್ ಫಾರ್ ದ ಅಪ್ಲೈಡ್ ವೋಲ್ಟೇಜ್. ಅದು ಯಾವ ರೀತಿ ನಮಗೆ ಬಿಹೇವಿಯರ್ ಆಗ್ತದೆ, ಯಾವ ರೀತಿ ನಮಗೆ ಬಿಹೇವ್ ಮಾಡ್ತದೆ ವೋಲ್ಟೇಜ್ಗೆ. ಯಾಕಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ, ಕರೆಂಟ್ ವೆನ್ ವೋಲ್ಟೇಜ್ ಈಸ್ given to the device through the load path, then only the current flows. The response of current is depending on the resistive path and applied voltage in the device functions. So this characteristics defines the behavior of the device to the applied voltage. So it is the characteristics are represented, and it is a graphical view ಅಥವಾ ಗ್ರಾಫಿಕಲ್ ಮೆಥಡ್ ಟು ರೆಪ್ರೆಸೆಂಟ್ ದ ರೆಸ್ಪಾನ್ಸ್ ಆಫ್ ಕರೆಂಟ್ ಟು ದ ಅಪ್ಲೈಡ್ ವೋಲ್ಟೇಜ್. ಇಟ್ ಈಸ್ ಎ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ಅಂತ ಕೂಡ ಕರಿತೀವಿ. ನೋಡಿ ಇಲ್ಲಿ ಕೊಟ್ಟಿದ್ದಾನೆ, ಪಿ ಎನ್ ಜಂಕ್ಷನ್ ಡಯೋಡ್ ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್. ಇಟ್ ಈಸ್ ಹ್ಯಾವಿಂಗ್ ಟು ಬಯಾಸಿಂಗ್, ಫಾರ್ವರ್ಡ್ ಬಯಾಸಿಂಗ್ ಆ್ಯಂಡ್ ರಿವರ್ಸ್ ಬಯಾಸಿಂಗ್. ಇನ್ ಫಾರ್ವರ್ಡ್ ಬಯಾಸಿಂಗ್, how the device behaves for the applied voltage. In reverse bias, how the device behaves for the applied voltage in order to carry the ಕರೆಂಟ್ ಥ್ರೂ ಇಟ್ ಅಂತ ನಾವು ಕರಿತೀವಿ. ನೋಡಿ, ಇದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂದಾಗ ಇಲ್ಲಿ ಎರಡು ಆ್ಯಕ್ಸಿಸ್ ಇರುತ್ತೆ, ಎಕ್ಸ್ ಆ್ಯಕ್ಸಿಸ್ ಮತ್ತು ವೈ ಆ್ಯಕ್ಸಿಸ್. ಎಕ್ಸ್ ಆ್ಯಕ್ಸಿಸಲ್ಲಿ ನಮಗೆ ವೋಲ್ಟೇಜಸನ್ನು ತಗೊಳ್ತೀವಿ, ವೈ ಆ್ಯಕ್ಸಿಸಲ್ಲಿ ನಾವು ಕರೆಂಟನ್ನು ತಗೊಳ್ತೀವಿ. ಇಲ್ಲಿ ನೋಡಿ, ಫಸ್ಟ್ ಕ್ವಾಡ್ರಂಟಲ್ಲಿ ಫಾರ್ವರ್ಡ್ ವೋಲ್ಟೇಜ್ ಮತ್ತು ಫಾರ್ವರ್ಡ್ ಕರೆಂಟ್ ಇರುತ್ತೆ. ಸೆಕೆಂಡ್ ಕ್ವಾಡ್ರಂಟಲ್ಲಿ ರಿವರ್ಸ್ ವೋಲ್ಟೇಜ್ ಮತ್ತು ರಿವರ್ಸ್ ಕರೆಂಟ್ ಇರ್ತದೆ. ಥರ್ಡ್ ಕ್ವಾಡ್ರಂಟಲ್ಲಿ ರಿವರ್ಸ್ ವೋಲ್ಟೇಜ್ ಮತ್ತು ಸೆಕೆಂಡ್ ಕ್ವಾಡ್ರಂಟಲ್ಲಿ ರಿವರ್ಸ್ ವೋಲ್ಟೇಜ್, ಫಾರ್ವರ್ಡ್ ಕರೆಂಟ್ ಇರುತ್ತೆ. ಥರ್ಡ್ ಕ್ವಾಡ್ರಂಟಲ್ಲಿ ರಿವರ್ಸ್ ವೋಲ್ಟೇಜು ಮತ್ತು ರಿವರ್ಸ್ ಕರೆಂಟ್ ಇರ್ತದೆ. ಫೋರ್ತ್ ಕ್ವಾಡ್ರಂಟಲ್ಲಿ ಫಾರ್ವರ್ಡ್ ವೋಲ್ಟೇಜ್ ಮತ್ತು ರಿವರ್ಸ್ ಕರೆಂಟ್ ಇರ್ತದೆ. ಸೊ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ನಾವು ಫಸ್ಟ್ ಕ್ವಾಡ್ರಂಟ್ ಆ್ಯಂಡ್ ಥರ್ಡ್ ಕ್ವಾಡ್ರಂಟ್ ಇವೆರಡನ್ನು ನಾವು ಬಳಸ್ಕೊಳ್ತೀವಿ. ನೋಡಿ, ಇಲ್ಲಿ ಬೇರೆ ವೋಲ್ಟೇಜ್, ಇಲ್ಲಿ ಗ್ರಾಫಿಕಲಲ್ಲಿ ಫಾರ್ವರ್ಡ್ ಬಯಾಸಿಂಗಲ್ಲಿ ಏನಾಗ್ತದೆ, ಇಲ್ಲಿ ನೀ ವೋಲ್ಟೇಜ್ ಅಂತ ಬರ್ತದೆ. ಇಲ್ಲಿ ಮಾರ್ಕ್ ಮಾಡಿದ್ದಾರೆ, ನೀ ವೋಲ್ಟೇಜ್ ಅಂತ. ಯಾಕೆಂದರೆ ಸೆಮಿಕಂಡಕ್ಟ್ರಲ್ಲಿ ಎರಡು ಎಕ್ಸಾಂಪಲ್ಸ್, ಜರ್ಮೇನಿಯಮ್ ಮತ್ತು ಸಿಲಿಕಾನ್. ಆ ನೀ ವೋಲ್ಟೇಜ್ ಅಂದರೆ ಅದು ಬ್ಯಾರಿಯರ್ ಪೊಟೆನ್ಷಿಯಲನ್ನು ರೆಪ್ರೆಸೆಂಟ್ ಮಾಡ್ತದೆ. ಬ್ಯಾರಿಯರ್ ವೋಲ್ಟೇಜ್ ಅಥವಾ ಡಿಪ್ಲೇಷನ್ ಲೇಯರಲ್ಲಿ ಜನ್ರೇಟ್ ಆಗಿರ್ತಕ್ಕಂಥ ವೋಲ್ಟೇಜ್ ಬ್ಯಾರಿಯರ್ ವೋಲ್ಟೇಜ್ ಅಂತ ಕರಿತೀವಿ, ಅಥವಾ ಪೊಟೆನ್ಷಿಯಲ್ ಬ್ಯಾರಿಯರ್ ಅಂತ ಕರಿತೀವಿ. ಅದು ಜರ್ಮೇನಿಯಮ್ನಲ್ಲಿ 0.3 ವೋಲ್ಟ್ಸ್ ಇರುತ್ತೆ, ಸಿಲಿಕಾನ್ನಲ್ಲಿ 0.7 ವೋಲ್ಟ್ಸ್ ಇರ್ತದೆ. ಒಂದು ಡಿಪ್ಲೇಷನ್ನ ಲೇಯರಲ್ಲಿ ಅಥವಾ ಒಂದು ಪೊಟೆನ್ಷಿಯಲ್ ಬ್ಯಾರಿಯರನ್ನು ಕ್ರಾಸ್ ಮಾಡಿದ ಮೇಲೆ ಅಲ್ಲಿ ಕರೆಂಟು ಕಂಡಕ್ಟ್ ಆಗ್ತದೆ. ಆ ಡಿವೈಸು ಕರೆಂಟನ್ನು ಅಲೋ ಮಾಡ್ತದೆ. ಅದನ್ನು ಇಲ್ಲಿ ನೀಟಾಗಿ ಹೇಳಿದ್ದಾರೆ. ಇಲ್ಲಿ ನೋಡಿ, ನೀ ವೋಲ್ಟೇಜ್, ದಿಸ್ ಈಸ್ ದ ಮಿನಿಮಮ್ ರಿಕ್ವೈರ್ಡ್ ವೋಲ್ಟೇಜ್ ಟು ಸ್ಟಾರ್ಟ್ ದ ಕಂಡಕ್ಷನ್ ಆಫ್ ಕರೆಂಟ್ ಥ್ರೂ ದ ಡಿವೈಸ್. ದಿಸ್ ಈಸ್ ಆಲ್ಸೋ known as cut-in voltage. This is the forward voltage at which diode current starts increasing rapidly. The knee voltage of silicon diode is 0.7 volts, and for germanium diode it is 0.3 volts. ಇದು ನೆನಪಿರಬೇಕು. ನೀ ವೋಲ್ಟೇಜ್ ಅಥವಾ ಪೊಟೆನ್ಷಿಯಲ್ ಬ್ಯಾರಿಯರ್ ಅಥವಾ ಬ್ಯಾರಿಯರ್ ಪೊಟೆನ್ಷಿಯಲ್ ಯಾವುದನ್ನು ಹೇಳಿದರೂ ಕೂಡ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಜರ್ಮೇನಿಯಮ್ಗೆ 0.3 ವೋಲ್ಟ್ಸ್ ಇರುತ್ತೆ, ಸಿಲಿಕಾನ್ಗೆ 0.7 ವೋಲ್ಟ್ಸ್ ಇರ್ತದೆ. ಇದು ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಇಲ್ಲಿ ರಿವರ್ಸ್ ಬಯಾಸಲ್ಲಿ ನಮಗೆ ಇಲ್ಲಿ ಬ್ರೇಕ್ ಡೌನ್ ವೋಲ್ಟೇಜ್ ಅಂತ ಇಲ್ಲಿ ರಿಪ್ರೆಸೆಂಟ್ ಮಾಡ್ತೀವಿ ನಾವು, ಆಯಿತಾ. ಇಲ್ಲಿ ಬ್ರೇಕ್ ಡೌನ್ ವೋಲ್ಟೇಜ್ ಅಂತ ಇರ್ತದೆ. ಆ ಬ್ರೇಕ್ ಡೌನ್ ವೋಲ್ಟೇಜ್ ಅಂದರೆ ಏನು ಅಂತ ಇಲ್ಲಿ ಹೇಳ್ತೀವಿ. ಬ್ರೇಕ್ ಡೌನ್ ವೋಲ್ಟೇಜ್ ಈಸ್ ದ ಮಿನಿಮಮ್ ಅಮೌಂಟ್ ಆಫ್ ವೋಲ್ಟೇಜ್ ಆಫ್ ಅನ್ ಇನ್ಸುಲೇಟರ್ ದಟ್ ಮೇಕ್ಸ್ ಇಟ್ ಎಲೆಕ್ಟ್ರಿಕಲಿ ಕಂಡಕ್ಟರ್. In reverse bias condition of PN junction diode, no any current flows through the device, but when we increase the reverse voltage level continuously, then diode get internal damage and start conduction at a fixed level. So the diode get internal damage, it is also called as breakdown.
and start conduction at a fixed level. Breakdown voltage is the minimum moment of reverse bias voltage at which diode starts conduction in reverse bias connection. This breakdown characteristics of diode used in Zenol diode, which is always used in reverse bias, and limits the circuit voltage. ತುಂಬ ಇಂಪಾರ್ಟೆಂಟ್ ಬ್ರೇಕ್ಡೌನ್ ವೋಲ್ಟೇಜ್. ಅದಾದಮೇಲೆ ನೆಕ್ಸ್ಟ್ ಡೋಪಿಂಗ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ. A material in a pure form acts as an insulator, so making it more conductive in nature, we need to add some impurity to it. The process of adding impurities in pure intrinsic material is called as doping to change their electrical properties. Generally, trivalent and pentavalent elements are used to doping to a semiconductor. When a semiconductor is doped with trivalent impurity, that is boron or aluminum, it becomes p-type semiconductor material. And when we dope any intrinsic material with pentavalent impurity, that is phosphorus, arsenic, bismuth and antimony, then it becomes as n-type semiconductor. These p-type and n-type semiconductors are the main semiconducting materials used in the construction of all electronic devices. Without the usage of these p-type and n-type semiconductors, there are no devices in electronics. So here reverse saturation current, it is also an important parameter. So reverse saturation current means both sides of p-n junction a very small amount of minority charge carrier present. P-type minority charge carrier is the n-type side and n-type minority current carrier on the p-type side. It also allows to flow a minority charge current. The current which is flowing by minority carriers is also called as reverse current. When a voltage applied to junction, then further external reverse voltage flows due to minority charge carriers, and this increases external voltage doesn't increase reverse current. At a voltage level where the current goes on a fixed maximum level, and after only voltage increases and current doesn't increase. This is called reverse saturation current. Reverse saturation current remains constant with the increase of voltage, but when voltage will increase continuously, then at a level of voltage when junction will get a breakdown and high reverse current will flow. Reverse saturation current depends on temperature. If the temperature of junction increases, the minority charge carriers also increases. So here the width of depletion layer is also an important device function. Practically the value of depletion width varies from 0.1 micrometers to 0.5 micrometers. A typical value of depletion width is -0.5 micrometer. So by increasing doping concentration, depletion layer width reduced. Electrons move across the p-n junction from n-type to p-type. They leave behind positively charged donor ions on the negative side. Holes from the acceptor impurity move across the junction in the opposite direction into the region where there are large number of free electrons. As a result, the charge density of the p-type through the junction is filled with negatively charged acceptor ions, and the charge density of n-type along with the junction becomes positive. This charge transfer of electrons and holes across the p-n junction is known as diffusion. ನೆಕ್ಸ್ಟ್ ಇನ್ನೊಂದು ಬ್ಯಾರಿಯರ್ ಪೊಟೆನ್ಷಿಯಲ್ ಅಥವಾ ಬಿಲ್ಟ್ ಇನ್ ಪೊಟೆನ್ಷಿಯಲ್ ನಾನು ಹೇಳಿದ್ನಲ್ಲ ಆವಾಗಲೇ. ಬ್ಯಾರಿಯರ್ ಪೊಟೆನ್ಷಿಯಲ್ ಅಂದರೆ ಏನು ಅಂತ ಇಲ್ಲಿ ಡಿಫೈನ್ ಮಾಡಿದ್ದಾರೆ. ಸಿಂಪ್ಲಿ ವೋಲ್ಟೇಜ್ form across the depletion layer is called the contact potential. The built-in potential in a semiconductor equals the potential across the depletion region in thermal equilibrium. This is also called built-in potential or barrier voltage or potential barrier or diffusion voltage. Contact potential always appears within the depletion layer
it is noted as V0 or VBI. Contact potential of any diode cannot measure by any instrument. Okay. V0 for germanium diode is equal to 0.1 to 0.5 volts. Typically we use V0 is equal to 0.2 volts. V0 it is appears as a barrier voltage. So barrier voltage for silicon diode is 0.6 to 0.9. Typically it is 0.7 for silicon. So these are about fundamental details about the device PN junction diode, and where these PN junction diodes are used, what are the applications of this PN junction diode. So here in the application part, it is used as a rectifier to convert AC voltage to DC voltage or AC signal to DC signal. Clipper signal, next second application is clipper circuit for clipping the signal, that is changing the wave shape. Third one, to steady to supply or to protection from reverse supply. It is used as a supply, that is a protecting device to protect from the reverse supply. Next, fourth one is clamper circuit to restore the DC signal wave. Fifth one as voltage multiplier. The diode can be used as a voltage multiplier. Sixth one, in digital logic circuit design it is used. In demodulation circuits it is used as a demodulator. Applications also the devices are used. There are other types of diodes are available. Photodiode is available, Zener diode is available, gun diode, tunnel diode, pin diode, varactor diode, light emitting diode, and Schottky diode, laser diode, switching diode. These are all different types of diodes. They have different biasing conditions and different VI characteristics for different applications. These other devices are used for different applications with different biasing methods and different characteristic values. So this is about PN junction diode function. So this is very important. I understood you are all understood the fundamental details of the device PN junction diode. Thank you for listening.